ಎಲ್ಲ ಗುರು ಹಿರಿಯರಿಗೆ ಕೂಡ 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 ಈ ಅಫ್ಜಲಪುರ ಸಂಘದ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ಅರ್ಪಿಸಿ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗೆ ಹೇಳ್ತಾರಲ್ಲ ಹನುಮ ಮಾಸ್ತರ್, ಏನ್ ಹೇಳ್ತಾರಿಪ್ಪ, ಏನ್ ಹೇಳ್ತಾರೋ? ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ, ಇಲ್ಲ ಇಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು. ಹೇಳಿದ್ರಿಪ್ಪ ಹೇಳಿದ್ರು. ಇದೇ ಮಾತು ಯಾಕೆ ಹೇಳಿದ್ರಿ? ಎಲ್ಲ ಬಲ್ಲವರು ಎಲ್ಲ ಕಡೆ ಇರುವುದಿಲ್ಲ ಅಂತ ಹೇಳ್ಯಾರ ಅವರು. ಹೌದಪ್ಪ, ಹೌದು. ಸರ್ವಜ್ಞನಾದವನು ಗರ್ವದಿಂದ ಆದವನಲ್ಲ, ಅಲ್ಲ ಅಲ್ಲ, ಸರ್ವಜ್ಞನಾದವನು ಗರ್ವದಿಂದ ಆದವನಲ್ಲ, ಸರ್ವರೋಳು ಒಂದೊಂದು ನುಡಿಯನ್ನು ಕಲಿತು ವಿದ್ಯಾದ ಪರ್ವತ ಆದ ಸರ್ವಜ್ಞ ಅಂತ ಹೇಳ್ತಾರ ಅವರು. ಹೇಳ್ತಾರಪ್ಪ ಹೇಳ್ತಾರೋ. ಜಗತ್ತಿನೊಳಗ ವಚನಗಳನ್ನು ಸಂಗ್ರಹ ಮಾಡಿ ಸರ್ವಜ್ಞ ಮೂರ್ತಿಗಳು ಅನಿಸ್ಕೊಂಡು ಹೋದ್ರು. ಹೌದು. ಅವ್ರು ಹೇಳ್ತಾರ ಒಂದು ಮಾತ, ಏನತ್ರಿ? ನಾನು ಅಹಂಕಾರದಿಂದ ವಚನಗಳನ್ನು ಬರೀಲಿಲ್ಲ, ಇಲ್ಲ ಇಲ್ಲ, ಗರ್ವದಿಂದ ವಚನಗಳನ್ನು ಬರಲಿಲ್ಲ, ಹೌದು, ನಾನೇ ಶಾಣೆ ಅಂತೇಳಿ ವಚನಗಳನ್ನ ಬರಲಿಲ್ಲ, ಇಲ್ಲ ಇಲ್ಲ, ನನಗೇನು ತಿಳಿದಿಲ್ಲ ನೋಡು, ಹೌದು, ತಿಳಿದವ್ರ ಬಲ್ಯಕ್ಕೆ ಹೋಗಿ ಒಂದೊಂದು ನುಡಿಯನ್ನು ಕಲಿತು ನನ್ನ ವಚನಗಳನ್ನು ರಚನಾ ಮಾಡಿ ಜಗತ್ತಿನೊಳಗೆ ಸರ್ವಜ್ಞ ಮೂರ್ತಿಗಳು ಅನಿಸ್ಕೊಂಡಿನಿ ಅಂತ ಹೇಳಿ ಸರ್ವಜ್ಞ ಮೂರ್ತಿಗಳು ಹೇಳ್ಯಾರ. ಅಂಥ ಮೂರ್ತಿಗಳೇ ಒಬ್ಬೊಬ್ಬರ ಬಲ್ಯಕ್ಕೆ ಹೋಗಿ ಒಂದೊಂದು ನುಡಿಯನ್ನು ಕಲಿತು ಪಿಂಟು ಮಾಸ್ತರ ನೀ ಯಾಗಿಡದ್ ತಪ್ಪಲ್ಲ, ಹೌದು, ಅಂತ ಸರ್ವಜ್ಞ ಮೂರ್ತಿಗಳೇ ಒಬ್ಬೊಬ್ರ ಬಲ್ಯಕ್ಕೆ ಹೋಗಿ ಒಂದೊಂದು ನುಡಿ ಕಲ್ತಾರ. ನೀರೇ ಕಾರುಣಿ ಎತ್ತಿನ ಕರಿ ಹರಿತೀನಿ ಅಂತ ಹೇಳ್ತಿ, ಏಕ್ ಮಾರ್ ದೋ ತುಕ್ಕಡ ಹತ್ತಿದಿ ಹಿಂಗೆ ಅಂದು ಒಮ್ಮ ಜೋಲಿನೂ ತಿಂದಿದಿ, ನೀನು ತಿಂದಿದಿ. ಆ ಜೋಲಿ ನೀನು ತಿನ್ಬೇಡ, ಹಿಂದಕ್ಕೆ ತಿಂದಿದಿ. ಒಳ್ಳೆ ಯಾಕಂತ ಕೇಳಿದ್ರ ಇದು ಒಂದು ಇದು ಸೇವೆ ಮಾಡುವಂಥದ್ದು ಒಂದು ಒಳ್ಳೆ ಕಾಯಕ ಐತಿ. ಹೌದು, ಈ ಕಾಯಕದೊಳಗ ನಾನು ನಿನ್ನ ಭಾಗಿಯಾಗಿವಪ್ಪ. ಹೌದು, ಇದರಲ್ಲಿ ನಾ ಅನ್ನೋದು ಬರಬಾರದು, ಗರ್ವ ಅನ್ನೋದು ಬರಬಾರದು, ಹೌದು, ಭೇದ ಭಾವ ಬರಬಾರದು, ಹೌದು ಹೇಳಿ ನನಗೆ 3 ಪ್ರಶ್ನೆಗಳನ್ನ ನೀವು ಕೇಳಿರಿ. ಅವ್ರು ಕೇಳ್ಯಾರ. ಹೌದು, ಏನು ಕೇಳ್ಯಾರ ಅಂತ ಕೇಳಿದ್ರ, ಏನ್ರಿ? ಸೂರ್ಯ ಹೊರಗಿನ ಕತ್ತಲನ್ನ ಹೋಗಿಸ್ತಾನ. ಹೌದು, ಗುರು ಮನುಷ್ಯನೊಳಗಿರ್ತಕ್ಕಂಥ ಕತ್ತಲೆಯನ್ನ ಇವ ಹೋಗಿಸ್ತಾನ. ಹೌದು, ಕರೆ ಮನುಷ್ಯಗರೆ ಕತ್ತಲ ಯಾವಾಗ ಬಿದ್ದಾದ? ಹೌದು, ಇದು ಒಂದು ಪ್ರಶ್ನೆ. ಇನ್ನು 2ನೇ ಪ್ರಶ್ನೆ ಏನ್ರಿಪ್ಪ? 2ನೇದು ಹಾಲು ಮತದೊಳಗ ಹೌದು, ಕಳವೆ ನಾರಾಯಣ ಗೌಡ ತಂಗಿಗೆ 7 ತಿಂಗಳ ಆಗಿತ್ತು. ನಮಗೆ ಹಿರಿಯರು ನಮ್ಮ ಗುರುಗಳು ಏನು ಹೇಳ್ಯಾರ ಅಂತ ಕೇಳಿದ್ರ 5 ತಿಂಗಳಾಗಿತ್ತು ಅಂತ ಹೇಳ್ಯಾರ ಅವ್ರು. ಹೌದು, 5 ತಿಂಗಳಾಗಿತ್ತು. ತವರು ಮನೆಯ ಬುತ್ತಿ ಬಾನ ಸೂರಮದೇವಿ ಬಗಸಿದಳು. ಹೌದು, ಬಳಗಾರ ಬಾಬಣ್ಣ ಹೇಳ್ತಾಳ, ಏನತ್ರಿ? ಯಪ್ಪ ನನಗೆ 5 ತಿಂಗಳು ತುಂಬ್ಯಾವ. ಹೌದು, ತವರಿನ ಬಂಕಿ ಬುತ್ತಿ ಬಗ್ಸಿನಿ. ಹೌದಾ? ನಮ್ಮ ಅಣ್ಣ ಕಳವಿ ನಾರಾಯಣಗ ಹೋಗಿ ಹೇಳೊಂದು ಕೂಡಲೇನೆ ಯಾಕಾಗಲ್ಲ ತಾಯಿ ಅಂತ ಹೇಳಿ ಹೋಗಿ ಕಳವಿ ನಾರಾಯಣ ಗೌಡಗೆ ಹೇಳದ ಕೂಡಲಿನ ಕಳವಿ ನಾರಾಯಣ ಗೌಡ ಬೆಂಕಿ ಕಾರ್ಲಕತ್ತ. ಹೌದು ಹೌದು, ತಂಗಿ ಗರ್ಭಿಣಿ ಅದಾಳ. ಹೌದು, ತಂಗಿ ಹೊಟ್ಟಿಲೆ ಹೆಣ್ಣು ಹುಡ್ತಂದ್ರ ಗಂಡಿಗೆ ಮೂಲದ, ಗಂಡು ಹುಡ್ತಂದ್ರ ಹೆಣ್ಣಿಗೆ ಮೂಲದ. ಹೊಟ್ಟಿ ಒಳಗಿರ್ತಕ್ಕಂಥ ಕೂಸಿಗೆ ನಾನು ಅಲ್ಲೇ ಕೊಲ್ಲಬೇಕಂತ ಹೇಳಿ ಆ ಬಂಕಿ ಬುತ್ತಿ ಒಳಗ ತರ್ತಕ್ಕಂಥ ಬಂಕಿ ಬುತ್ತಿ ಒಳಗ ವಿಷ ಬೆರೆಸಿಕೊಂಡು ಬಂದ. ಹೌದು, ಹೆಂಗ್ ಬಂದ? ಹೆಂಗ್ರಿ? ಕಂಟಲ್ ಎತ್ತಿನ ಮೇಲೆ ಕೂತು ಬಂದ. ಹೌದು, ಅವಾಗ ಕಂಟಲ್ ಎತ್ತಿನ ಮೇಲೆ ಕೂತು ಬಂದು ಹೌದು ಆ ಬುತ್ತಿ ಬಾನ ತಂದು ಸೂರವನ ಮನೆ ಒಳಗಿಟ್ಟ. ಒಂದು ಚರಿಗೆ ನೀರು ಸಹಿತ ಕುಳ್ಳಿಲ್ಲ. ನನಗೆ ಕೆಲಸ ಬಾಳದ ಅಂತೇಳಿ ತಂಗಿ ಒಂದು ಮಾತು ಹೇಳಿ ತಿರುಗಿ ತನ್ನ ನಗರಿ ಪಟ್ಟಣಕ್ಕೆ ಬಂದ. ಅವಸರು ಮಾಡಿ ಹೌದು, ಇವ ಬಂಕಿ ಬುತ್ತಿ ವಿಷದ ಬುತ್ತಿ ತರುಕಿತ ಮುಂಚಿತವಾಗಿ ಸೂರಮದೇವಿ ಸುಗರ ನಿದ್ದೆ ಹತ್ತಿತ್ತು. ತೂಗು ಮಂಚದ ಮ್ಯಾಗ ಮಲ್ಕೊಂಡಿದ್ಳು. ಸ್ವಪ್ನ ಬಿದ್ದಿತ್ತು. ಹೌದು, ಏನು ಸ್ವಪ್ನ ಬಿದ್ದಿತ್ತು ಅಂತ ಕೇಳಿದ್ರ, ಏನ್ರಿ? ನಿಮ್ಮ ಅಣ್ಣ ತರ್ತಕ್ಕಂತ
ಬಂಕೆ ಬುತ್ತಿ ಹೌದು ತವರಿನ ಬುತ್ತಿ ಅಂತೇಳಿ ಹಿಗ್ಗಿನಿಂದ ಊಟ ಮಾಡಬೇಡ. ಆ ಬುತ್ತಿ ಒಳಗೆ ವಿಷ ಐತಿ. ಆ ವಿಷದಿಂದ ನನಗೆ ಕಂಟಕದ ನೀನು ತಿನ್ನೋದಿತ್ತಂದ್ರೆ ಒಂದು ತುತ್ತ ಯಾವಾದರೂ ಒಂದು ಪ್ರಾಣಿ ಹೋಗೋದು ತಿನ್ನೋ ತಾಯಿ ಅಂತೇಳಿ ಆ ಮಲ್ಕೊಂಡಿರ್ತಕ್ಕಂಥ ಸೂರಮ್ಮ ದೇವಿಗೆ ಸ್ವಪ್ನದಾಗ ನನ್ನಪ್ಪ ಲಿಂಗ ಬೀರಣ್ಣ ದೇವರು ಹೇಳಿದ್ದ. ಹೌದು 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 ಆ ಮಗ ಹೇಳ್ದಂಗೆ ನಾನು ಪರೀಕ್ಷೆ ಮಾಡ್ಬೇಕಂತೇಳಿ ಮನೆ ಒಳಗಿರ್ತಕ್ಕಂಥ ಬೆಕ್ಕಿಗೆ ಒಂದು ತುತ್ತು ಮುರಿದು ಆ ಬೆಕ್ಕಿಗೆ ಒಕ್ಕಡದಳು. ಆ ಬೆಕ್ಕ ತಿಂದಿರ್ತಕ್ಕಂಥ ಬೆಕ್ಕ ಕಂದಲ್ ಹಾಕ್ತು. ಹೌದು ಹೌದು ಗರ್ಭಾತಾಯ್ತು. ಹೌದು ನನ್ನ ಮಗ ಹೇಳಿದ ಕರೆಕ್ಟ್ ಅದ ಅಂತೇಳಿ ಆ ವಿಷದ ಬುತ್ತಿ ಏನು ಮಾಡಿದಳು, ಮನಿ ಹಿಂದೆ ಹಿತ್ತಲದಾಗ ದೊಡ್ಡ್ಯಾಗ ಮುಚ್ಚಿಟ್ಳು. ಹೌದೌದು ಇದು ಮುಂದೆ ಹೋಗಿ ಕಳವಿ ನಾರಾಯಣಗೌಡನ ದನಗಳಿಗೆ ರೇವಣ ಸಿದ್ಧ ಹಾಕ್ಯನಂತೇಳಿ ನಮ್ಮ ಹಿರಿಯರು ಹೇಳ್ತಾರೆ. ನೀ ಏನತ್ತಿ ಇಲ್ಲಿ ಬೆಕ್ಕಿಗೆ ಹೋಗ್ಯಾಕಿಂತ ಮುಂಚಿತವಾಗಿ ಒಂದು ಪ್ರಾಣಿಗೆ ಒಗದು ಬಂದನ ನಾರಾಯಣಗೌಡ. ಹೌದು ಇದು ಹೇಳಿದೆಲ್ಲ ಇದು ಸುಳ್ಳ. ನಮ್ಮ ಹಿರಿಯರು ಏನು ಹೇಳ್ಯಾರ, ಆ ಬಂಕಿ ಬುತ್ತಿ ಒಳಗೆ ವಿಷ ತಗೊಂಡು ಬಂದಾನ. ಇಸದ ಬುತ್ತಿ ಬೀರಣ್ಣ ದೇವರ ಸ್ವಪ್ನ ರೂಪದೊಳಗೆ ಹೇಳ್ಯಾನ. ಆ ಸ್ವಪ್ನ ರೂಪದ ಹೇಳಿದ ಪ್ರಕಾರ ಸೂರಮ್ಮದೇವಿ ಒಂದು ತುತ್ತು ಮುರಿದು ಬೆಕ್ಕಿಗೆ ಹಾಕ್ಯಾಳ. ಮೊದಲು ಆ ತುತ್ತ ಬೆಕ್ಕಿಗೆ ಹೋಗ್ಯದ. ಆಮೇಲೆ ಆ ಇಸದ ಬುತ್ತಿ ಎಲ್ಲಿ ಹೋಗ್ಯದ ಅಂತ ಕೇಳಿದ್ರೆ ಮಾಯ ರೂಪದಿಂದ ನಾರಾಯಣಗೌಡನ ದನಗಳಿಗೆ ಹೋಗ್ಯದ. ಅದು ಹೌದೌದು ಬರೋಬರಿ ಇದು ಹಿಂಗದ. ಹೌದು ಇನ್ನ ಒಂದು ಮಾತು ಏನು ಕೇಳಿದತ್ತ ಕೇಳಿದ್ರ, ಏನ್ರಿ ಮಾತಾ? ಹೆಣ್ಮಕ್ಳಿಗೆ ಬಂಕಿ ಬುತ್ತಿ ತರ್ತಾರ. ಯಾರು ತರ್ತಾರ ಅಂತ ಕೇಳಿದ್ರೆ ಗಂಡು ಮಕ್ಳು ತರಂಗಿಲ್ಲ. ಹೌದು ಆ ಹೆಣ್ಮಕ್ಳೇ ತರ್ತಾರ. ಕಳವಿ ನಾರಾಯಣಗೌಡ ಬಂದಾನೋ ಏನು ಬಂದಿಲ್ಲ ಅಂತ ಕೇಳಿದಿ. ಕಳವಿ ನಾರಾಯಣಗೌಡ ಬಂದಾನ. ಕಳವಿ ನಾರಾಯಣಗೌಡ ಬಂದಾನ ಅಂತೇಳಿ ನಾ ಹೇಳಂಗಿಲ್ಲ. ನಮ್ಮ ಮಠ ಮನೆ ಒಳಗೆ ಎಷ್ಟು ಮಂದಿ ಅದಾರ ನೋಡು ಅಷ್ಟು ಮಂದಿ ಹೇಳ್ತಾರ. ಹ್ಯಾಂಗ್ರಿ ಅವ್ರು ಹೇಳ್ತಾರ, ಶಿರಡೋಣ ಮಠದವ್ರು ಹೇಳ್ತಾರ, ಕೊಣ್ಣೂರ್ ಅವ್ರು ಹೇಳ್ತಾರ, ಎಣಕಿ ಮಠದವ್ರು ಹೇಳ್ತಾರ, ಹೊನ್ನೂರು ಮಠದವ್ರು ಹೇಳ್ತಾರ. ಹೌದು ಕಳವಿ ನಾರಾಯಣಗೌಡನೇ ಬಂಕಿ ಬುತ್ತಿ ಒಳಗೆ ವಿಷ ಬೆರೆಸಿಕೊಂಡು ಕಂಟ್ಲೆತ್ತಿನ ಮ್ಯಾಗ ತಂಗಿ ಸೂರವನ ಮನೆಗೆ ಬಂದಾನ ಅಂಥೇಳಿ ನಮ್ಮ ಎಲ್ಲ ಮಠ ಮನೆಯವ್ರು ಹೇಳ್ತಾರ. ನೀ ಏನು ತೆಗೆದಿದಿ ಕಾಲ್ದಾರಿ, ಅದು ನಿಂದೆಲ್ಲ ತಪ್ಪದ. ಹೌದು ಏನ್ರಿ ಕೇಳ್ಬಿಡ್ತಾರ್ರಿ ಅವರು. ನಿಂದ ಕರೆಕ್ಟ್ ಇತ್ತು ಅಂದ್ರ ಹೌದು ಮುಂದಿನ ಸಂದಿಗೆ ಹಿಂಗೆ ಅದ. ಇದೇ ಮಠ ಮನೆಯವರು ಹೇಳ್ಯಾರ ಅಂತೇಳಿ ಆ ಮಠ ಮನೆಯವ್ರಿಗೆ ಇಲ್ಲಿದೆ ಮೈಕ್ದಾಗ ಫೋನ್ ಹಚ್ಚಿ ಕೊಟ್ಟೆ ಅಂದ್ರೆ ಎಲ್ಲರಿಗೂ ಗೊತ್ತಾಗ್ತದ, ನಮಗೂ ಗೊತ್ತಾಗ್ತದ. ಹೌದು ಹೌದು ಯಾಕ್ರಿ ಎಲ್ಲರಿಗೂ ಗೊತ್ತಾಗ್ತದ. ಹುಲಜಂತಿ ಅವ್ರು ಹೇಳಬೇಕು, ಶಿರಡೋಣದವ್ರು ಹೇಳಬೇಕು, ಹುನ್ನೂರದವ್ರು ಹೇಳಬೇಕು, ಕೊಣ್ಣೂರದವ್ರು ಹೇಳಬೇಕು. ಹೌದು ಸೂರಮ್ಮ ದೇವಿ ಆ ಬೆಕ್ಕಿಗೆ ಹೋಗ್ಯಕ್ಕಿಂತ ಮುಂಚಿತವಾಗಿ ಒಂದು ತುತ್ತು ಕಳವಿ ನಾರಾಯಣಗೌಡ ಒಂದು ಪ್ರಾಣಿಗೆ ಹೋಗೋದು ಬಂದಾನ ಅಂತೇಳಿ ನಮ್ಮ ಈ ಆ ಮಠ ಮನೆಯವ್ರು ಹೇಳಿದ್ರಪ್ಪ ಅಂದ್ರೆ ಅವಾಗ ನಿಂದು ಕರೆಕ್ಟ್ ಆಗ್ತದ. ಕರೆಕ್ಟ್ ಲೀಲಾ ಸುಳ್ಳು ಹಾಕದ. ಹೇಳಿದ್ರು ಕಂಟ್ಲೆತ್ತಿನ ಮ್ಯಾಗ ಅವಾಗ ನಾರಾಯಣಗೌಡ ಬರ್ತಿದ್ದ. ಹೌದು ಈಗ ಕಾರ್ನ್ಯಾಗ ಬರ್ತಾರ, ಹಾ ಒಬ್ಬೊಬ್ರು ಬೈಕ್ ಮ್ಯಾಗ ಬರ್ತಾರ, ಒಬ್ಬೊಬ್ರು ಬಸ್ಸಿಗೆ ತಗೊಂಡು ಬರ್ತಾರ, ಹೌದು ಒಬ್ಬೊಬ್ರು ಕ್ಲೋಸರ್ದಾಗ ತಗೊಂಡು ಬರ್ತಾರ. ಈ ಕಾಲ್ಮನೆ ಹಂಗ ಬಂದವ್ರಿ. ಹೆಂಗ ಯಾಕಂತ ಕೇಳಿದ್ರ ಅವರು ಅರಸ ಇದ್ದ ಬರಮದೇವ್ರ. ಹೌದು ರಾಜ್ಯ ಇದ್ದ. ಹಾ ನಾರಾಯಣ ಗೌಡ ಇದ್ದೀವನು ಇದ್ದ. ಆ ತಂಗಿ ಬೈಶಾಳ ತಂಗಿ ಮಗನಿಗೆ ಕೊಲ್ಲಬೇಕಂತೇಳಿ ಆ ಕಳವಿ ನಾರಾಯಣಗೌಡ ಬಂದಾನ. ಊರಿಗೆ ಬುತ್ತಿ ಹಂಚಲಕ್ ಬಂದಿಲ್ಲ ಅವ. ಹೌದು ಹೌದು ಎಲ್ಲಾರು ಹೆಣ್ಮಕ್ಳು ತಂದಿರ್ತಕ್ಕಂಥ ಬುತ್ತಿ ಊರಿಗೆಲ್ಲ ಹಂಚ್ತಾರ. ಆ ಊರಿಗೆ ಹಂಚಲಕ್ ತಗೊಂಡ್ ಬಂದಾನ ಏನವ? ಇಲ್ಲ, ತಂಗಿ ಹೊಟ್ಟೆಗಿರ್ತಕ್ಕಂಥ ಕೂಸಿಗೆ ಕೊಲ್ಲಬೇಕಂತೇಳಿ ಆ ಬುತ್ತಿ ತಗೊಂಡು ಬಂದಾನ. ಅವನೇ ಬಂದಾನ, ಹೆಣ್ಣು ಮಕ್ಕಳು ಯಾರು ಬಂದಿಲ್ಲ. ಹೌದು ಇನ್ನ ಒಂದು ಪ್ರಶ್ನೆ ಕೇಳ್ಯಾರ ಅವರು. ಏನ್ರಿ ಪ್ರಶ್ನೆ? ಸೂರ್ಯ ಹೊರಗಿನ ಕತ್ತಲನ್ನು ಹೋಗಲಾಡಿಸ್ತಾನ, ಹಾ ಆ ಗುರು ಮನುಷ್ಯನೊಳಗಿರ್ತಕ್ಕಂಥ ಕತ್ತಲನ್ನು ಹೋಗಲಾಡಿಸ್ತಾನ. ಈ ಮನುಷ್ಯಗ ಕತ್ತಲು ಯಾವಾಗ ಬಿದ್ದಾದ? ಹಾ 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 ಯೋಸ್ರಿ ಒಮ್ಮೆ ಕೇಳುದು. ಕೇಳಲಿಲ್ಲ ಇಲ್ಲಿ ಕೇಳಿ, ಯಾಕಂದ್ರೆ ಅವನ ಕೆಲಸನೇ ಅದೇ ಅದ. ಬರೇ ಕೇಳೋದು, ಸಾಟ್ ಬಿಡು ಮಾಡ್ಕೊತ್ತೆತ್ತು ಬಿಡೋದು. ಇವ್ ಹಾಡವಲ್ಲ,
ಯಾಕಂತ ಕೇಳಿದ್ರೆ ಮಾರ್ಗನು ಇವ್ರು ಹಾಡೋರಲ್ಲ ಇವರು ಹಾ ಹಾ ಒಂದು ಅಡಪದ ಒಂದು ಕ್ಯಾಲಿನೇ ಹಾಡ್ತಿರ್ತಾರ. ಹೌದು. ಅದಕ್ಕೆ ಈ ಮನುಷ್ಯನ ಒಳಗ ಯಾವಾಗ ಕತ್ತಲು ಬಿದ್ದದ ಅಂತ ಕೇಳಿದ್ರ ಯಾವಾದ್ರಿ ತಾಯಿ ಹೊಟ್ಟೆಗಿಂದ ಯಾವಾಗ ಹೊರಗೆ ಬಂದು ಮಾಯದ ಗಾಳಿ ಬಡ್ದ ನೋಡು ಅವಾಗ ಮನುಷ್ಯನೊಳಗ ಕತ್ತಲು ಬಿದ್ದದ. ನೀ ಕೇಳಿರ್ತಕ್ಕಂಥ ಪ್ರಶ್ನೆ ಕೂತ್ರ ಕೊಲ್ಲ ನಿಕಾಲ್. ತಾಯಿ ಹೊಟ್ಟೆ ಒಳಗಿದ್ದಾಗ ಏನ್ ಹೇಳಿದಿ? ಏನು ಯಪ್ಪ ಈ ಮಾಯಾ ಬಂಧನದಿಂದ ನನಗೆ ಪಾರು ಮಾಡು, ಹೊರಗೆ ಬಂದು ಕೂಡಲೇ ನೀನು ನಾಮ ನುಡಿತೀನಿ ಅಂತ ಹೇಳಿ ತಾಯಿ ಗರ್ಭದೊಳಗಿದ್ದಾಗ ಮಾತು ಕೊಟ್ಟಿದ್ದೆ ಶಿವನಿಗೆ. ಹೌದು. ಇಲ್ಲಿ ಹೊರಗೆ ಬಂದ ಬಳಕ ಶಿವನಾಮ ಮರ್ತಿದಿ. ಹೌದು. ಮಾಯದ ಗಾಳಿ ಮೈಗೆ ಬಡದ ಮ್ಯಾಗ ನಿನ್ನ ಒಳಗ ಕತ್ತಲು ಬಿದ್ದದ. ಯಾವಾಗ ಗುರು ಬಂದು ನಿನ್ನ ಕತ್ತಲನ್ನ ಹೊರಗೆ ಹೋಗಿಸ ನೋಡು ಅವಾಗ ನಿನಗೆ ಬೆಳಕು ಬಿದ್ದದ. ಹೌದು ಹೌದು. ಅರುವೇ ಗುರು ಯಾವಾಗ ನಿನಗೆ ಅರಿವು ಬಂದದ ನೋಡು ಹೌದು ಅವಾಗ ನಿಂದು ಕತ್ತಲ ಹೊರಗೆ ಹೋಗ್ಯದ, ನಿನ್ನಲ್ಲಿ ಬೆಳಕು ಮೂಡ್ಯದ. ಯಾವಾಗ ಮನುಷ್ಯನೊಳಗೆ ಕತ್ತಲು ಬಿದ್ದದ ಅಂತ ಕೇಳಿದ್ರೆ ತಾಯಿ ಹೊಟ್ಟೆಗಿಂದ ಹೊರಗೆ ಬಂದ ಬಳಕ ಮಾಯದ ಗಾಳಿ ಯಾವಾಗ ಬಡದು ನೀನು ಶಿವನಿಗೆ ಮರ್ತಿದ್ ನೋಡು ಅವಾಗ ನಿನ್ನೊಳಗೆ ಕತ್ತಲು ಬಿದ್ದದ. ನೀ ಕೇಳಿರ್ತಕ್ಕಂಥ ಪ್ರಶ್ನೆ ಕೂತ್ರ ಇಷ್ಟೇ ಖುಲ್ಲ. ಹಾ ಹಾ ಇರ್ಬೇಕು ಹುಲಿ. ಹಾ ಬರುವಾಗ ಬತ್ತಲೆ ಹೋಗುವಾಗ ಬತ್ತಲೆ. ಹೌದು. ಅವ್ರು ಹೇಳಿದಂತ ಕರೆಂಟ್ ಅದ, ಎಲ್ಲಾನು ಖಾಲಿನೇ. ಹಾ ಖಾಲಿನೇ ಅದ. ಹೌದು. ಅದಕ್ಕಿರ್ಲಿ ಇರ್ಲಿ. ಅದಕ್ಕ ಅವರು ಪ್ರಶ್ನೆ ಕೇಳ್ಯಾರ, ನಾವು ಕೇಳು. ಪುಂಡ್ಲಿಕ್ ಮಾಸ್ತರ್ ಅವ್ರ ನೀವು ಕೇಳ್ರಿ ಆ ಪಿಂಟು ಮಾಸ್ತರ್ಗೆ ಜಾಡಿಸ್ರಿ ಅಂತೇಳಿ ಜೈವದವ್ರು ಟಾಳಿ ಕೊಟ್ರೆ ನಾವು ಅವನಿಗೆ ಜಾಡಿಸ್ತೀನಿ. ಹೌದು. ತಾಳಿ ಹಾಲು ಇಲ್ಲ. ಹೌದು. ಇಲ್ಲ ನೀವು ಕೇಳೋ ಪ್ರಶ್ನೆ ಗುಮ್ಮ ಬೀಳ್ತದೆ ನಿಮ್ಮದು. ಹೌದು. ಪ್ರಶ್ನೆ ಅದಕ್ಕ ಈ ಮಾನವ ಜನ್ಮಕ್ಕ ಮುಕ್ತಿ ಆಗ್ತದ ಅಂತ ಹೇಳ್ತಾರು. ಏನು ಮುಕ್ತಿ ಏನು ಈ ಶರೀರಕ್ಕೆ ಆಗ್ತದೋ ಏನು ಶರೀರದೊಳಗಿರ್ತಕ್ಕಂಥ ಆತ್ಮಕ್ಕೆ ಮುಕ್ತಿ ಆಗ್ತದೋ? ಹೌದು. ಒಂದು ನಾನು ಕೇಳಕ್ತೀನಿ. ಇರ್ಲಿ ಒಂದು ಪ್ರಶ್ನೆ. ಹೌದು. ಇನ್ನೊಂದು ಪ್ರಶ್ನೆ ಏನ್ರಿ ಸಿದ್ಧಟ್ಟಿಗೆ ಒಳಗ. ಹೌದು. ಏನು ಪ್ರಶ್ನೆ ಅಂತ ಕೇಳಿದ್ರ ಏನ್ರಿಪ್ಪ ಏನು? ಕೈಲಾಸದೊಳಗ ಯೋಗಿನಾದ ಅಮೋಕ್ಷಿದೇಶ್ವರ ಅಮೋಘವಾಗಿರ್ತಕ್ಕಂಥ ಭಕ್ತಿ ಮಾಡದ. ಭಕ್ತಿ ಕೈಲಾಸದಾಗ ಹೆಚ್ಚಾಯ್ತು. ಹೌದು. ಕೈಲಾಸದಾಗ ಭಕ್ತಿ ಹೆಚ್ಚಾಗಿದ್ರ ಸಲುವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಪುಣ್ಯದ ಮಕ್ಕಳಾಗಿ ಮರ್ತ್ಯ ಲೋಕಕ್ಕೆ ಹುಟ್ಟಿ ಬಂದರು. ಅವರೇ ಮಾಯದ ಮಗ ಮಾಧುಲಿಂಗ, ತೇರವಾಡ ಮಂಗರಾಯ, ಕರ್ಣಿ ಮಲಕಾರ ಸಿದ್ಧ. ಹೌದು ಸಿದ್ಧ. ಇವರು 3 ಮಂದಿ ಪುಣ್ಯದ ಮಕ್ಕಳು. ಹೌದು. 4 ಮಂದಿ ವರವಿನ ಮಕ್ಕಳು. ಇವ್ರು ಯಾರಿ? ಅವತಾರ ಹೌದು ಸಿದ್ಧ ದೇವೇಂದ್ರ ಬಿಳಿಯಾನ ಸಿದ್ಧ, ಆಚಾರಗೌಡ ಸೋಮಣ್ಣಮತ್ಯ, ಕಡಿಹೊಟ್ಟ ಕನ್ನಮತ್ಯ, ಒಬ್ಬಕ್ಕಿನ ಹೆಣ್ಮಗಳು ರೇಬಕಾದೇವಿ. ಹೌದು. ನಮ್ಮ ಕಡೆಗೆ ಬಿಜಾಪುರ ಜಿಲ್ಲೆದಾಗ ರೇಬಕಾದೇವಿ ಅಂತೇಳಿ ಕರೀತಾರೆ. ಈ ಕಡೆ ರಾಯಬಾಗ್ ಸೈಡ ಜನ್ನವ್ವ ಜನ್ನಮ್ಮ ಅಂತೇಳಿ ಕರೀತಾರೆ. ಜನ್ನಮ್ಮನ ಹೊಟ್ಟಿಲಿ ಅರಣ್ಯ ಸಿದ್ಧ ಮಲಕಾರ ಸಿದ್ಧ ಹುಟ್ಟಿ ಬಂದಾರ. ಹೌದು. 4 ಮಂದಿ ಧರ್ಮರಿಗೆ 21 ಮಂದಿ ಧರ್ಮರು. ಹೌದಾ? ಇದ್ರೊಳಗಿಂದ ಕೇಳಮದಿ ನಾನು. ಹೌದು. ಮೊದಲನೇ ಮಗ ಹೌದು ಸಿದ್ಧ. ಎರಡನೇ ಮಗ ಬಿಳಿಯಾನ್ ಸಿದ್ಧ. ಹೌದು. ಬಿಳಿಯಾನ್ ಸಿದ್ಧ ಒಂದು ಲಗ್ನ ಆಯ್ತು. ಅವನಿಗೆ 5 ಮಂದಿ ಮಕ್ಕಳು ಹುಟ್ಟಿದ್ರು. ಇದ್ರೊಳಗ ಯಾರು? ಎರಡನೇ ಮಗ ಹೊನ್ನ ಮೊಳೆದು ಹೋಗ್ಸಿದ್ದ. ಹೊನ್ನ ಮೊಳೆ ಎಲ್ಲಿ ಬರ್ತದ? ಎಲ್ರಿ? ಇದೇ ಬೆಳಗಾವಿ ಜಿಲ್ಲಾ ಹತ್ತನೇ ತಾಲೂಕ ಈ ಕಾಗವಾಡ ಆಗ್ಯದ. ಹೌದು. ಹೊನ್ನ ಮೊಳೆತ್ ಬರ್ತದ. ಹೌದು. ಹೊನ್ನ ಮೊಳೆದು ಹೋಗ್ಸಿದ್ದ. ಅವನ್ ಲಗ್ನ ಆಯ್ತು. ಲಗ್ನ ಆದ ಕೂಡಲೇ ನಾಡ ಸಂಚಾರ ಮಾಡ್ಬೇಕಂತ ಹೇಳಿ, ದೇಶ ಸಂಚಾರ ಮಾಡ್ಬೇಕಂತ ಹೇಳಿ ಪಣ ತೊಟ್ಟು ಆ ದೇಶ ಸಂಚಾರ ಮಾಡೋಕ್ಕಿಂತ ಮುಂಚಿತವಾಗಿ ನಾನು ಮುಮ್ಮೆಟ್ಟಿ ಗುಡ್ಡಕ್ಕೆ ಹೋಗಿ ಮುತ್ತನ ಕೈಲಿ ಆಶೀರ್ವಾದ ಪಡೆದುಕೊಂಡು ಬರ್ಬೇಕಂತೇಳಿ ಗುಡ್ಡಕ್ಕೆ ಹೋದ. ಗುಡ್ಡಕ್ಕೆ ಹೋಗಿ ಮುತ್ತನ ಪಾದಕ್ಕೆ ನಮಸ್ಕಾರ ಮಾಡ್ಯತಾನ. ಏನತ್ರಿ? ಮುತ್ಯ, ನಾನು ನಾಡ ಮ್ಯಾಗ ತಿರ್ಗಾಳಕ್ ಹೊಂಟೀನಿ. ಹೌದು. ಹೋಗುವಂತ ಸಮಯದೊಳಗೆ ನಿನ್ನ ಆಶೀರ್ವಾದ ತೆಗೆದುಕೊಂಡು ನಿನ್ನ ಕೈಯಾಗಿನ ಬೆತ್ತ ಒಯ್ಲಿಕ್ಕೆ ಬಂದಿನ ಮುತ್ಯ, ನಿನ್ನ ಕೈಯಾಗಿನ ಬೆತ್ತ ಕೊಡು ಅಂದ. ಹೌದು. ಅವಾಗ ಹೊನ್ನ ಮೊಳೆದು ಹೋಗ್ಸಿದ್ದಾಗ ಅಮೋಕ್ಷಿದತ್ತಾನ. ಏನತ್ರಿ? ಯಪ್ಪ ಬ್ಯಾರೆ ಏನಾದ್ರೂ ಕೇಳು ಕೊಡ್ತೀನಿ. ನನ್ನ ಕೈಯಾಗಿನ ಬೆತ್ತ ಮಾತ್ರ ತಗೋಬೇಡ. ನಿಂದು ಹೊಸದಾಗಿ ಲಗ್ನ ಆಗ್ಯದ. ಈ ಬೆತ್ತ ತಗೊಂಡಂದ್ರ ನಿನ್ನ ಹೊಟ್ಟೆಲೆ ಮಕ್ಕಳೇ ಹುಟ್ಟಲ್ಲ ಅಂತ ಹೇಳಿಬಿಟ್ಟ.
ಏನಾರ ಕೇಳು ಕೊಡ್ತೀನಿ, ಈ ಬೆತ್ತ ತಗೋಬೇಡ, ನಿನಗೆ ಹೊಸದಾಗಿ ಲಗ್ನ ಆಗ್ಯದ, ಹೌದು. ಈ ಬೆತ್ತ ನಿನ್ನ ಕೈಯಾಗ ಹೋಯ್ತಂದ್ರೆ ನಿನ್ನ ಹೊಟ್ಟಿಲೆ ಮಕ್ಕಳೇ ಹುಟ್ಟಲ್ಲ, ನಿನಗೆ ಭಂಜಿಯನ್ನ ಪಟ್ಟು ಬರ್ತದ, ಈ ಬೆತ್ತ ಬೇಡ ಅಂದ. ಹೌದು. ಅವಾಗ ಹೊನ್ಮಳೆದು ಹೋಗ್ಸಿದತ್ತಾನ, ಏನತ್ರಿ? ಯಪ್ಪ ನನಗೆ ಮಕ್ಕಳು ಆಗ್ಲಿಕ್ಕೆ ಬಿಡಲ್ಲ, ಯಾಕ ಹೌದು, ನನಗೆ ಮಕ್ಕಳು ಬೇಡ, ಬೇಡ, ಭಕ್ತರಿಗೆ ಸಿರ್ತಾನ ಸಿಕ್ಕರು ಸಾಕು, ಭಕ್ತರು ಉದ್ಧಾರ ಆದ್ರೆ ಸಾಕು, ನಿನ್ನ ಕೈಯಾಗಿನ ಬೆತ್ತ ಬೇಕು ಮುತ್ತೆ ಅಂತೇಳಿ ಹಠ ಮಾಡ್ದ. ಆ ಮೊಮ್ಮಗನ ಹಠ ನೋಡಿ ಮುತ್ಯ ಕೈಯನ್ನ ಬೆತ್ತ ಅವನಿಗೆ ಕೊಟ್ಟ. ಮುಂದೆ ಇವನಿಗೆ ಮಕ್ಕಳೇ ಆಲಿಲ್ಲ, ಆಗ್ಲಿಲ್ಲ. ಊರನ ಮಂದಿ ಚುಚ್ಚಿ ಮಾತಾಡ್ತಾರ, ಏನತ್ರಿ? ಒಟ್ಟಿದ ಕುಳಬ ನೋಡಬಾರ್ದು, ಸಲ್ಲ ಹೈದಿ ಗಿಡ ನೋಡಬಾರ್ದು, ಹುಟ್ಟು ಬಂಜಿಯರ ಮುಖ ಮುಂಜಾನೆ ಎದ್ದು ನೋಡಬಾರ್ದು ಅಂತೇಳಿ ಚುಚ್ಚಿ ಮಾತಾಡಕತ್ರು. ಹೊನ್ಮಳೆದು ಹೋಗ್ಸಿದನಿ, ಹೆಂಡತಿಗೆ ತಡ್ಕೊಳ್ಳೋದಾಗ್ಲಿಲ್ಲ, ಸಹಿಸಿಕೊಳ್ಳೋದಾಗ್ಲಿಲ್ಲ. ಅವಾಗ ಗಂಡಗತ್ತಾಳ, ಏನತ್ರಿ? ಪತಿದೇವ ಮುತ್ಯ ಹೇಳಿದ, ಹೌದು, ಈ ಬೆತ್ತ ಬೇಡ, ಈ ಬೆತ್ತದಿಂದ ಮಕ್ಕಳಾಗಲ್ಲ ತಿಳಿದ. ಹೌದು. ಅಂದ್ರು ಇಬ್ರು ಹಠ ಮಾಡಿ ಬೆತ್ತ ತಗೊಂಡು ಬಂದಿವಿ, ಬೆತ್ತದಿಂದ ಮಕ್ಕಳಾಗಲ್ಲ ಅದು. ಹೌದು. ಊರನ ಮಂದಿ ಚುಚ್ಚಿ ಮಾತಾಡಕತ್ತಾರ. ಮಂದಿ ಬಾಯಿ ಮುಚ್ಚಲಕ್ಕ ನನಗೆ ಒಂದೇ ಒಂದು ಕೂಸು ಬೇಕಂದಳು. ಹೌದು. ಮಂದಿ ಬಾಯಿ ಮುಚ್ಚಲಕ್ಕ ಹಾ, ಯಾಕಾಗಲ್ಲ, ನಾನು ಗುಡ್ಡಕ್ಕೆ ಹೋಗಿ ಬರ್ತೀನಿ ಅಂತೇಳಿ ಮುತ್ಯನ ಪಾದಕ್ಕೆ ಮತ್ತೆ ನಮಸ್ಕಾರ ಮಾಡಿ ಮುತ್ಯಾಗತ್ತಾನ. ಏನತ್ರಿ? ಮುತ್ಯ ನಾಯೆಲ್ಲ ಮಕ್ಕಳು ಬ್ಯಾಡ ಅಂದಿದ್ದ ಕರೆ ಊರನ ಮಂದಿ ಚುಚ್ಚಿ ಮಾತಾಡಕತ್ತಾರ. ಮಂದಿ ಬಾಯಿ ಮುಚ್ಚಲಕ್ಕ ಒಂದೇ ಒಂದು ಮಗು ಬೇಕಂದ. ಹೌದು. ಅವಾಗ ಅಮೋಕ್ಷಿದ್ ಹೇಳ್ತಾನ, ಏನತ್ರಿ? ಮಗನ ಓ, ನಾ ಮೊದಲೇ ಹೇಳಿದ, ಈ ಬೆತ್ತ ಬೇಡ, ಬೆತ್ತದಿಂದ ನಿನಗೆ ಮಕ್ಕಳಾಗಲ್ಲ ತಿಳಿದ, ಈ ಪರಿಸ್ಥಿತಿ ನಿನಗೆ ಬರ್ತದ ಅನ್ನೋದು ನನಗೆ ಮುಂದೆ ಗೊತ್ತಿತ್ತು. ಹೌದು. ಅಂದ್ರೂ ಕೂಡ ನೀ ಹಠ ಮಾಡಿ ಬೆತ್ತ ತಗೊಂಡು ಹೋದಿ, ನಿನಗೆ ಏನು ಮಾಡಿದ್ರೆ ನಿನ್ನ ಹೊಟ್ಟಿಲೆ ಮಕ್ಕಳೇ ಹುಟ್ಟಲ್ಲ ಅಂತ ಹೇಳಿಬಿಟ್ಟ. ಹೌದು. ಅವಾಗ ಇವನಿಗೆ ದುಃಖ ಆಯ್ತು. ಅವಾಗ ಮುತ್ಯಾಗತ್ತಾನ, ಏನತ್ರಿ? ಮುತ್ಯ ನನಗೆ ಒಂದೇ ಒಂದು ಮಗು ಇದ್ರೆ ನಾನು ತಿರುಗಿ ಹೋಗ್ತೀನಿ, ಇಲ್ಲಕಂದ್ರೆ ನಾ ತಿರುಗಿ ಹೋಗಲ್ಲ ಅಂದ. ಹೌದು. ಅವಾಗ ಮೋಕ್ಷಿದತ್ತಾನ, ಏನತ್ರಿ? ಯಪ್ಪ ಹಿಂಗ ಹಠ ಮಾಡಬೇಡ, ನಿನ್ನ ಹೊಟ್ಟಿಲೆ ಮಕ್ಕಳು ಇಲ್ಲ ಖರೆ. ಹೌದು. ನಿನ್ನ ತಮ್ಮ ಅಚ್ಚೆಗಾಯಿ ಶೀಲಿಸಿದ್ದಾಗ 8 ಮಂದಿ ಮಕ್ಕಳದಾರ. ಹೌದು. ನಿಮ್ಮ ಅಣ್ಣಗ ಇಂದಾಪುರ ಬುಳ್ಳೋಗ್ಸಿದಾಗ 8 ಮಂದಿ ಮಕ್ಕಳದಾರ. ಹೌದು. ಹೌದು. ಅವ್ರ ಬಲ್ಯಾಕ ಹೋಗಿ ಕೇಳು. 8 ಮಂದಿ ಒಳಗ ಒಬ್ಬರಿಗೆ ಯಾರಿಗಾರ ಕೊಟ್ರ ಖುಷಿದಿಂದ ಎತ್ಕೊಂಡು ಬಾ. ಹೌದು. ಹೌದು. ಕುಡಲಿಲ್ಲ ಅಂದ್ರ ಅವ್ರಿಗೆ ಹೇಳಬೇಡ, ಹೇಳಾರ್ದಿ ಎತ್ಕೊಂಡು ಬಾ ಅಂತ ಹೇಳಿ ಅಮೋಕ್ಷಿದ್ ಹೇಳಿಬಿಟ್ಟ. ಯಾಕಾಗಲ್ಲ ಮುತ್ತೆ ಅಂತ ಹೇಳಿ ಸೊಲ್ಲಾಪುರ ಜಿಲ್ಲಾ ಸೊಲ್ಲಾಪುರ ತಾಲೂಕ ಅಚ್ಚೆಗಾಯಿ ಶೀಲಿಸಿದ್ದನ ಬಲ್ಯಾಕ ಹೋಗಿ ಕೇಳ್ತಾನ, ಏನತ್ರಿ? ತಮ್ಮ ನನ್ನ ಹೊಟ್ಟಿಲಿ ಅಂತೂ ಮಕ್ಕಳಿಲ್ಲ, ನಿನಗೆ 8 ಮಂದಿ ಮಕ್ಕಳದಾರ. ಹೌದು. ಒಂದೇ ಒಂದು ಮಗನಿಗೆ ಕೊಡು ತಮ್ಮ, ನನ್ನ ಸೇವಕ್ಕೆ ಇಟ್ಕೋತೀನಿ ಅಂದ. ಹೌದು. ಅವಾಗ ಶೀಲಿಸಿದ್ ಹೇಳ್ತಾನ, ಏನಂತ್ರಿ? ಏ ಅಣ್ಣ, ಓ, ಹೊಲದಾಗ ಹೊಲ ಕೇಳು, ಹೊಲ ಕೊಡ್ತೀನಿ. ಹೌದು. ಮನ್ಯಾಗ ಮನಿ ಕೇಳು, ಮನಿ ಕೊಡ್ತೀನಿ. ಹೊಟ್ಟಿಲೆ ಹುಟ್ಟಿದ ಮಕ್ಕಳಿಗೆ ಹ್ಯಾಂಗ್ ಕೊಡ್ಲಿ, ಕೊಡಲ್ಲ ಅಣ್ಣ ಅಂತ ಹೇಳಿಬಿಟ್ಟ. ಹೌದಾ? ಅಲ್ಲಿದಿಂದ ಇಂದಾಪುರಕ್ಕೆ ಹೋದ. ಇಂದಾಪುರಕ್ಕೆ ಹೋಗಿ ಬುಳ್ಳೋಗ್ಸಿದಾಗ ಅಣ್ಣ ಕೇಳ್ತಾನ, ಏನತ್ರಿ? ಅಣ್ಣ ನಿನಗ 8 ಮಂದಿ ಮಕ್ಕಳದಾರ, ಅದ್ರಾಗ ಒಂದೇ ಒಂದು ಮಗನಿಗೆ ಕೊಡು, ನನ್ನ ಸೇವಕ್ಕೆ ಇಟ್ಕೋತೀನಿ ಅಂದ. ಹೊನ್ನು ಮೊಳೆದು ಹೋಗ್ಸಿದ್ದ. ಹೌದು. ಅವಾಗ ಇಂದಾಪುರ ಬುಳ್ಳೋಗ್ಸಿದ್ ಹೇಳ್ತಾನ, ಏನತ್ರಿ? ಏ ತಮ್ಮ, ರೊಕ್ಕ ಕೇಳು, ರೂಪಾಯಿ ಕೇಳು, ಬೆಳ್ಳಿ ಕೇಳು, ಬಂಗಾರ ಕೇಳು, ಹೌದು, ಕೊಡ್ತೀನಿ. ಕರೆ ಹೊಟ್ಟಿಲೆ ಹುಟ್ಟಿದ ಮಕ್ಕಳಿಗೆ ಮಾತ್ರ ಕೊಡಂಗಿಲ್ಲ ತಮ್ಮ, ಇಲ್ಲಿದ್ ಎದ್ದು ಹೋಗ್ಬಿಡು ಅಂದ. ಹೌದು. ಅವಾಗ ಹೊನ್ನು ಮೊಳೆದು ಹೋಗ್ಸಿದ್ ವಿಚಾರ ಮಾಡ್ತಾನ, ಏನತ್ರಿ? ತಮ್ಮನು ಕೊಡಲ್ಲ ಅಂದ, ಅಣ್ಣನು ಕೊಡಲ್ಲ ಅಂದ. ಮುತ್ಯ ಒಂದು ಮಾತು ಹೇಳಿದ. ಹೌದು. ಅವರು ಕೊಟ್ರ ಖುಷಿದಿಂದ ಎತ್ಕೊಂಡು ಬಾ ಅಂತ ಹೇಳ್ಯಾನ ಮುತ್ಯ. ಹೌದು. ಕೊಡಲಿಲ್ಲ ಅಂದ್ರೆ ಅವ್ರಿಗೆ ಹೇಳಬೇಡ, ಹೇಳಾರ್ದೆ ಎತ್ಕೊಂಡು ಬಾ, ನಿನ್ನ ಬೆನ್ನಿಗೆ ನಾ ಇರ್ತೀನಿ ಅಂತ ಹೇಳ ಮುತ್ಯ. ಈ ನಮ್ಮ ಅಣ್ಣಗೆ ಹೇಳಬಾರ್ದು, ನಮ್ಮ ಅಣ್ಣಗೆ ಹೇಳಾರ್ದೆ ಅಣ್ಣನ ಮಗನಿಗೆ ನಾ ಎತ್ಕೊಂಡು ಹೋಗ್ಬೇಕಂತೇಳಿ ಆ ಯಾಕಡೆ ಈ ಕಡೆ ನೋಡ್ದ. ಅಣ್ಣನ ಮಗ ಒಂದು ಅಂಬಗಲ್ ಹಚ್ಚಿ ಅಂಗಳದಾಗ ಆಳಕತ್ತಿದ್ದ. ಸಣ್ಣದಿತ್ತು, ಅವ ಸಿದ್ದರಾಯ ಅಂತೇಳಿ ಅವನ ಹೆಸರು. ಹೌದು. ಅದೇ ಖುಷಿಗೆ ಹೆಗಲ ಮ್ಯಾಗ ತಗೊಂಡು ಓಡ್ಕೊತ ಹೊಂಟ. ಬೆಳಗಾವ ದಾಡ್ತು, ಅತನಿ ದಾಡ್ತು, ಮುಂದ ಐನಾಪುರ ಊರು ಬಲ್ಯಕ್ ಬಂದು ಒಂದು ತುಂಬಿದ ಕೆರಿ ಹತ್ತು, ಕೆರಿ ಡಿಬ್ಬಿ ಮೇಲೆ ನಿಂತು ಹೊಳ್ಳಿ ನೋಡ್ದ. ಅಣ್ಣ ವೈನಿ ಓಡ್ಕೊತ ಬಂದಿದ್ರು. ಹೌದು, ಬಂದಿದ್ರು ಹಿಂದಿಂದ. ಇವ್ರು ಖುಷಿಗೆ ಇವ್ರು ಬಿಡಂಗಿಲ್ಲ ಬಾ ಅಂತೇಳಿ ಐನಾಪುರದ ಕೆರಿ ಡಿಬ್ಬಿ ಮ್ಯಾಗ ನಿಂತಿದ್ದಲ್ಲ, ಅದೇ ಕೆರಿ ತುಂಬಿ ಹರ್ಲಿಕ್ಕತ್ತಿತ್ತು. ಅದೇ ಕೆರೆಯಾಗ ಹೆಗಲ ಮ್ಯಾಗ ಇರ್ತಕ್ಕಂಥ ಖುಷಿಗೆ ಎತ್ತಿ ಒಕಾಡ್ದ. ಅಂಬಗಲ್ ಹಚ್ಚ ಖುಷಿಗೆ, ಹೌದು, ಅಂಬಗಲ್ ಹಚ್ಚಿ ಆಡ ಖುಷಿಗೆ ಎತ್ತಿ ಕೆರೆಯಾಗ ಒಕ್ಕಡ್ದ. ಅವಾಗ ಅಣ್ಣ ಬಂದು ಕೇಳ್ತಾನ, ಏನತ್ತ? ಏ ತಮ್ಮ, ನನ್ನ ಮಗನಿಗೆ ಯಾಕೆ ಕೆರೆಯಾಗ ಒಕ್ಕಡ್ದಿ, ನನ್ನ ಮಗನಿಗೆ ಕೊಡು ಅಂದ. ಅವಾಗ ಹೊನ್ನು ಮೊಳೆದು ಹೋಗ್ಸಿದ್ ಹೇಳ್ತಾನ, ಏನ್ ಹೇಳ್ದ? ಏ ಅಣ್ಣ, ನೀ 3 ಮಾತು ಕರಿ, ನಿನ್ನ ಮಾತಿಗೆ ನಿನ್ನ ಮಗ ಬಂದಂದ್ರ ನೀ ಕರ್ಕೊಂಡು ಹೋಗು, ನಾನು ಕರಿತೀನಿ. ನನ್ನ ಮಾತಿಗೆ ನಿನ್ನ ಮಗ ಬಂದಂದ್ರ ಇಲ್ಲೇ ಬಿಟ್ಟು ಹೋಗಬೇಕಂತೇಳಿ ವಾಕ್ವಾದ ಆಯ್ತು. ಯಾಕಾಗಲ್ಲ ಅಂತ ಹೇಳಿ ಹಡದ ತಂದಿ ಇಂದಾಪುರ ಬುಳ್ಳೋಗ್ಸಿದ್ದ. ಯಪ್ಪ ಸಿದ್ದರಾಯ ಮುತ್ಯ ಮ್ಯಾಗ ಬಾ, ಸಿದ್ದರಾಯ ಮುತ್ಯ ಮ್ಯಾಗ ಬಾ, ಸಿದ್ದರಾಯ ಮುತ್ಯ ಮ್ಯಾಗ ಬಾ ಅಂತೇಳಿ 3 ಮಾತು ಕರೆದ. ತಂದಿ ಮಾತಿಗೆ ಮಗ ಕೆರೆಂದು ಬರ್ಲಿಲ್ಲ. ಹೊನ್ನು ಮೊಳೆದು ಹೋಗ್ಸಿದ್ ಒಂದೇ ಮಾತು ಕರಿತಾನ, ಯಪ್ಪ ಸಿದ್ದರಾಯ ಮುತ್ಯ ಮ್ಯಾಗ ಬಾ ಅಂತೇಳಿ ಆ ಹೊನ್ನು ಮೊಳೆದು ಹೋಗ್ಸಿದನ ಕೈಯಾಗಿರ್ತಕ್ಕಂಥ ಬೆತ್ತ ಕೆರೆಯಾಗ ಒಕ್ಕಡ್ದ. ಅದೇ ಬೆತ್ತ ಹಿಡ್ಕೊಂಡು ಸಿದ್ದರಾಯ ಮುತ್ಯ ಮ್ಯಾಗ ಬಂದ. ಹೌದು.
ಬಂದೆಪ್ಪ ಬಂದ ಸಿದ್ದರಾಯ ಮುತ್ಯ ಮ್ಯಾಗ ಬಂದನಂತೇಳಿ ಸಿದ್ದರಾಯ ಮುತ್ಯ ಅಂತೇಳಿ ನಾಮ ಹೋಯ್ತು. ಐನಾಪುರ ಕೆರೆಯಾಗ ಎದ್ದನಂತೇಳಿ ಕೆರೆಸಿದ್ದತ್ತೇಳಿ ನಾಮ ಬದಲೈತಿ ಜಗತ್ತಿನೊಳಗ. ಇದು ಸಿದ್ಧಾಟಿಗೆ ವಿಷಯ, ಸಿದ್ಧಾಟಿಗೆ ವಿಷಯ. ಹಾ ಈ ವಿಷಯದೊಳಗೆ ನಾನು ಪ್ರಶ್ನೆ ಕೇಳ್ತೀನಿ. ಏನಪ್ಪ? ಕೈಲಾಸದಿಂದ ಯೋಗಿನಾಥ ಮೋಕ್ಷಿದೇಶ್ವರ ಏನು ತಗೊಂಡು ಬಂದ? ಏನೇನ್ ತಗೊಂಡು ಬಂದ? ಮಳಿ ಕೀಲ ಬೆಳಿ ಕೀಲ ಬಡವಗ ಭಾಗ್ಯ ಬಂಜಿಗ ಮಕ್ಕಳು ಹೋಮದ ಕಂಬಳಿ ನಿಯಮದ ಬೆತ್ತ ಪ್ರಸಾದ ಗಂಟ ತಗೊಂಡು ಮರ್ತ್ಯ ಲೋಕಕ್ಕೆ ಬಂದಾನ. ಪ್ರಸಾದ ಗಂಟ ಮಾಧುಲಿಂಗ ಒಯ್ದಾನ. ಹೌದೌದು, ಮಾಧುಲಿಂಗ ಒಯ್ದಾನ. ಹೋಮದ ಕಂಬಳಿ ತೇರ್ವಾಡ ಮಂಗರಾಯಿ ಒಯ್ದಾನ. ಹೌದಪ್ಪ ಹೌದು. ನೇಮದ ಬೆತ್ತ ಕರಣಿ ಮಲಕಾರ ಸಿದ್ಧ ಒಯ್ದಾನ. ಇಲ್ಲಿ ಬಿಳಿಯಾನ ಸಿದ್ದನ ಮಗ ಹೊನ್ನಮೊಳೆದು ಹೋಗ್ಸಿದೀವ ಮೊಮ್ಮಗನು ಮುತ್ತನ ಕೈಯನ ಬೆತ್ತ ತಗೊಂಡು ಹೋಗ್ಯಾನ. ಈ ಬೆತ್ತ ಎಲ್ಲಿದಿಂದ ಬಂದಿತ್ತು? ಇಷ್ಟೇ, ಈ ಬೆತ್ತ ಎಲ್ಲಿದಿಂದ ಬಂದಿತ್ತು? ಐನಾಪುರ ಕೆರೆಗೆ ನೋಕಡನಲ್ಲ, ಆ ಬೆತ್ತ ಮುತ್ತನ ಬಲ್ಯಕ್ಕ ಎಲ್ಲಿದಿಂದ ಬಂದಿತ್ತು ಅನ್ನುವಂಥದ್ದು ಒಂದು ಪ್ರಶ್ನೆ ಐತಿ. ಆ ಇನ್ನೊಂದು ಪ್ರಶ್ನೆ ಏನಂತ ಕೇಳಿದ್ರ, ಏನ್ರಿ? ಮಾಳಿಂಗರಾಯನ ಮಕ್ಕಳಿಗೆ ಒಂದೊಂದು ಮಠ ಕೊಟ್ಟ. ಯಾವ ಮಠ ಕೊಟ್ಟ ಅಂತ ಕೇಳಿದ್ರ, ಯಾವ್ಯಾವು? ಎಣಕಿ, ಹುಲಜಂತಿ, ಶಿರಡೋಣ, ಕೊಣ್ಣೂರ. ಹೌದು. ಮಾಳಿಂಗರಾಯನ ಮಕ್ಕಳಿಗೆ ಒಂದೊಂದು ಮಠ ಕೊಟ್ಟಾನ. ಅಮ್ಮೋಕ್ಷಿದ 4 ಮಕ್ಕಳಿಗೆ ಏನು ಕೊಟ್ಟಾನ? ಹೌದು, ಏನು ಕೊಟ್ಟಾನ ಅನ್ನುವಂಥದ್ದು ಇದೊಂದು ಪ್ರಶ್ನೆ ಅದ. ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನಾಡಲಾರ್ದು ಒಂದು ಖ್ಯಾಲಿಯನ್ನು ಹಾಡಿ ನಮ್ಮ ಸರಿಜೋಡಿ ಕಲಾವಂತರಿಗೆ ಬಾಳಿ ಹೋಗ್ತದೆ. ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿರುತ್ತದೆ.